ನನ್ನ ಕಂಡು ಎಲ್ಲಿ ಅಪ್ಪ ಬಾಗಿಲ ಕಂಡು ನಾನು ಹೇಳಿದೆ ಈ ಊರಿನವ್ರಿಗೆ ಹುಟ್ಟಿ ನಿಮಗೆ ಗೊತ್ತಿಲ್ಲ ಬೆಳಿಗ್ಗೆ ಬರ್ತೀರಾ ಸಾಯಂಕಾಲ ಹೋಗ್ತೀರಾ ಇಲ್ಲಿ ಕಿರಾಪತಿ ಎಲ್ಲ ಮಾಡ್ತಾ ಗೊತ್ತಿಲ್ಲ ಎಷ್ಟು ಹೇಳಿದ್ರೆ ಅವ್ರು ಕೇಳಿದಿಲ್ಲ ನಾವೆಂತ ಮಾಡೋದು ಸುಮ್ಮನೆ ನಾವು ಗಲಾಟೆ ಮಾಡ್ಕೋಬೇಕು ಅಷ್ಟೇ ಆಯ್ತು ದುಡ್ಡು ಮಾಡ್ಕೊಳ್ಳೋದು ಯಾರು ಕೋಟಿಗಂತೆ ಅವರಿಗೆ ಇನ್ನು ಏನಾದರೂ ಕೆಲಸ ಮಾಡ್ಬೋದಾ ಯಾರ ಭುಜ ಮತ್ತೆ ತಲೆಬಡಿ ಅಲ್ಲಿ ಒಳ ಸತ್ತೋಯ್ತಂದ್ರೆ ಕೆಲಸ ಮಾಡ್ಬೋದು ಈ ವಿಕ್ರಮಾದಿತ್ಯ ಭುಜದ ಮೇಲೆ ಬೇತಾಳ ಇರ್ತಿರ್ತಲ್ಲ ಹಾಗೆ ನನ್ನ ಅವಸ್ಥೆ ಆಗಿದೆ 3 ವರ್ಷ ಇದೆ ತೊಡೆಯಲ್ಲಿ ಒಂದು ತೋರಿಸಿದೆ ನೀವು ಸತ್ತೋಯ್ತಾ ಇದೆ ಗೊತ್ತಿಲ್ಲ ಈಗ ಪುನಃ ಆಧಾರ್ ಕಾರ್ಡು ಮತ್ತೆ ಪುತ್ರನಿಂದ ಒಬ್ಬರೇ ಖಚಿತ ಔಷಧಿ ಇರುವುದಿಲ್ಲ ಅಂತಾರೆ ಸಿಕ್ಕಿದವರೆಲ್ಲ ಹೊರಟಿದ್ದಾರೆ ಅನಾವಶ್ಯ ಹೊರಟಿದ್ದಾರೆ ಕಾರಣ ಏನಂದರೆ ಸಾಯಿಲು ಚಿನ್ನ ತಗೊಳ್ಳೋದಕ್ಕೆ ಅಂಥವ್ನು ಸಪೋರ್ಟ್ ಮಾಡಿದೆ ಇಷ್ಟು ಮೂಲ ಮುಂದಕ್ಕೆ ಹೋದ ಅಂಥವ್ರು ಅವತ್ತು ಹಿಂದಿನಿಂದ ಮಾಬಲ ಮತ್ತು ಪ್ರಭಾಕರಕ್ಕೆ ಹೋಗಿದ್ದಾರೆ ನಾವು ನೀವು ಜನಿವರ್ದವರು ನಾವು ಜನಿವರ್ದವರು ಸುಳ್ಳು ಹೇಳಿದರೆ ನಮ್ಮದು ವರ್ಷ ಬರ್ತದೆ ನಿಮ್ಮದು ವರ್ಷ ಬರ್ತದೆ ಈಗ ಪಟ್ಟಿ ಮಾಡ್ಕೊಂಬಂದರೆ 100 ರೂಪಾಯಿ ಕೊಟ್ಟು ಗಡ್ಡಿ ಮಾಡ್ಕೊಂಬಿಟ್ಟ ಈಗ 100 ರೂಪಾಯಿ ಇನ್ನೊಂದು ಕೊಟ್ಟ ಚಂದ ಅಂಗಡಿ ಹೋದ್ರೆ ಕ್ಯಾಶ್ ₹1 ಕಡಿಮೆ ಕೊಟ್ಟರೆ ಒಂದು 10 ನಿಮಿಷ ನಡೆದು ಹಾಗೆ ಹಾಸ್ತಾನ ಕಡಿಮೆ ಬಂದರೆ ಏನು ಗೌರ್ಮೆಂಟ್ ಬಂದಿಲ್ಲ ಪ್ರೈವೇಟ್ ನಾನು ಕೊಡ್ತೇವೆ ಇಲ್ಲ ಪಬ್ಲಿಕ್ ಸಪೋರ್ಟ್ ಉಂಟು. ಈಗ ನಿಮ್ಗೆ ನಿತ್ಯಾನಂದ ಒಳಕಾಡ್ ಅವರು ನಿಮ್ಮನ್ನೆಲ್ಲ ಸ್ನಾನ ಮಾಡಿಸಿ ಈಗೆಲ್ಲ ಕರ್ಕೊಂಡು ಬಂದು ನಿಮ್ಗೆ ಖುಷಿ ಇದೆಯಾ? ನಿಮ್ಗೆ ಖುಷಿಯನ್ನು ಆಗಲೇ ಹೆರಿಗೆ ಆಯ್ತು ನಮಗೆ ಹಾಗೆ ಅವತ್ತು ಹೆದರಿಕೆ ನಿಮ್ಗೆ ಯಾಕೆ ಈ ಪಂಚಾಯತ್ ಪೊಲೀಸ್ನವ್ರು ಪಂಚಾಯತ್ ನಿಮ್ಗೆ ಯಾಕೆ ಈಗ ಸಮಾಜ ಸೇವಕ ನಮ್ಮ ತೋಟ ಅದೇ ಸಿಕ್ಕಾಪಟ್ಟೆ ಬೇಸ್ಟ್ ಆಗ್ತಾ ಇದೆ ಕ್ಲೀನದೆ ಕಟ್ಟಿಗೆ ಎಲ್ಲ ಇದೆ ಯಾರ ಸಂಸಾರ ಶುರುವವರಿದ್ದರೆ ರಾಸಿ ಹಾಕಿ ಕೊಟ್ಟರೆ ತಗೊಂಡೋಗಿ ತಿರುಗಿ ಅಂತ ಇರುತ್ತೆ ಇಟ್ಟುಕೊಂಡು ಬೇಡ ನೀವೆಲ್ಲ ನೆನ್ಪಿಟ್ಕೊಂಡಿದ್ದೀರಲ್ಲ ಮತ್ತೆ ನಾನು ಹೇಳಿದ ಮಾತೆಲ್ಲ ನೆನಪಿದೆ. ನಮಸ್ಕಾರ, ನಾನು ಕೋಡಿ ಗ್ರಾಮ ಪಂಚಾಯತ್ PDO ರವೀಂದ್ರ ರಾವ್. ಇವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶ್ರೀಯುತ ಪ್ರಭಾಕರ್ ಮೆಂಡನ್ ಅವರು, ಇವರು ಹಾಲಿ ಸದಸ್ಯರು ಶ್ರೀಯುತ ಅಂತೋನಿ ಅವರು. ಕೋಡಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಹಾಗೆ ವಿಷ್ಣುಮೂರ್ತಿ ನಾವಡ್ರು ಅನೇಕ ವರ್ಷಗಳಿಂದ ಅಲ್ಲಿ ಅವರ ಒಂದು ಸ್ಥಿತಿಯಿಂದಾಗಿ ಊರಲ್ಲಿ ತಿರುಗುವಂಥದ್ದು, ನಳ್ಳಿಗಳನ್ನು ಆನ್ ಮಾಡುವಂಥದ್ದು, ಮನೆ ಬಾಗಿಲನ್ನು ಒಡೆಯುವಂಥದ್ದು, ಕತ್ತಿ ಹಿಡ್ಕೊಂಡು ಭಯಭೀತ ವಾತಾವರಣ, ಇದು ಅವರ ಮಾನಸಿಕ ಸ್ಥಿತಿಯಿಂದ ಆಗಿತ್ತು. ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ನಾವು ಅನೇಕ ಬಾರಿ ಇದ್ರಿಗೆ ಏನು ಪರಿಹಾರ ಮಾಡ್ಬೋದು ಅನ್ನೋದೇ ನಮ್ಮ ಸಮಸ್ಯೆ ಆಗಿತ್ತು. ಒಂದು ಪೋಸ್ಟ್ ಮಾಸ್ಟರ್ ಗಾಡಿಯನ್ನು ಕೂಡ ಮೊನ್ನೆ ಹೊಡೆದಿದ್ರು. ಹಾಗೆ ನಾವು ಅನೇಕ ಸಮಸ್ಯೆ ಇದ್ದಾಗ ನಮ್ಗೆ ಎಲ್ಲೂ ಪರಿಹಾರ ಸಿಗಲಿಲ್ಲ. ಪೊಲೀಸ್ ಸ್ಟೇಷನಿಗೆ ಕೊಟ್ಟಾಗ ಕೂಡಲೇ ಆ್ಯಕ್ಷನ್ ಆಗಿ ನಿತ್ಯಾನಂದ ಒಳಕಾಡು ಶ್ರೀಯುತ ಸಮಾಜ ಸೇವಕರು ಅವರನ್ನು ಕೂಡಲೇ ಈ ಬಾಳಿಗ ಹಾಸ್ಪಿಟ್ಲಿಗೆ ಸೇರಿಸಿ ಇಲ್ಲಿಂದ ಇವತ್ತು ಹೊಸ ಬೆಳಕು ಆಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಹೆಚ್ಚಿನ ಪಕ್ಷ ನಮಗೆ ನಾನು ಇಡೀ ಗ್ರಾಮಸ್ಥರ ಪರವಾಗಿ ಏನು 1.5 ವರ್ಷದ ಸಮಸ್ಯೆ ಇದೆ, ಇದಕ್ಕೊಂದು ದೊಡ್ಡ ಪರಿಹಾರ ಸಿಕ್ಕಿದೆ. ನಿತ್ಯಾನಂದ ಒಳಕಾಡು ಮತ್ತು ಅವರ ತಂಡಕ್ಕೆ ನಾನು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ. ಇಷ್ಟು ಈಸಿಯಾಗಿ ಈ ಸಮಸ್ಯೆ ಬಗೆಹರಿತಿತ್ತಂದರೆ ನಾವು ಮೊದಲೇ ಅವರನ್ನು ಕಾಂಟ್ಯಾಕ್ಟ್ ಆಗ್ತಾಯಿದ್ವಿ. ಆ ವ್ಯಕ್ತಿಯನ್ನು ಸ್ನಾನ ಮಾಡಿಸಿ ಇಲ್ಲಿ ಬಂದು ಸೇರಿಸಿ ಇವತ್ತು ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾ ಇರುವಂಥ ಇಂತಹ ಸಮಾಜ ಕಾರ್ಯ ಈ ಕೋಡಿ ಗ್ರಾಮ ಪಂಚಾಯತಿಗೆ ತುಂಬ ಸಹಕಾರ ಸಿಕ್ಕಿದೆ. ಮತ್ತು ಒಬ್ಬ ವ್ಯಕ್ತಿ ಗೌರವವನ್ನು ಉಳಿಸಲಿಕ್ಕೆ ಒಬ್ಬ ಬ್ರಾಹ್ಮಣನಾಗಿ ಅವರು ಹೋರಾಡ್ತಾ ಇದ್ರು, ಎಲ್ಲೆಲ್ಲೋ ಇದು ಮಾಡ್ತಾ ಇದ್ರು, ಅವರನ್ನು ಒಂದು ಸುಸ್ಥಾನಕ್ಕೆ ತಂದಿದ್ದಾರೆ. ಸಮಾಜಕ್ಕೂ ನೆಮ್ಮದಿಯಾಗಿದೆ. ಅದಕ್ಕೋಸ್ಕರ ಮತ್ತೊಮ್ಮೆ ಅವರಿಗೆ ಮತ್ತು ಅವರ ತಂಡಕ್ಕೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಮತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸರ್ವ ಸದಸ್ಯರು ಎಲ್ಲ ಇವತ್ತು ಸಹಕಾರ ಮಾಡಿ ಒಂದು ವಿಷ್ಣುಮೂರ್ತಿನವರ ಒಂದು ಆಶ್ರಮದಲ್ಲಿ ಇನ್ನೊಂದೇನೋ ಕಡೆ ಒಂದು ವ್ಯವಸ್ಥೆ ಆಕೆಗಳ ಕೋರ್ಡಿನೇಷನ್ ಹೇಗೆ ಆಗುತ್ತೆ ಅನ್ನೋದಕ್ಕೆ ಹಿರಿಯ ನಾಗರಿಕ ಇಲಾಖೆ ಕೂಡ ಅವರ ಸಂಬಂಧಪಟ್ಟ ಮಗಳು ಪಾಪ ಅವಳದ್ದೇನು ತಪ್ಪಿಲ್ಲ ಅಂತ ಕಾಣ್ತದೆ, ಸಣ್ಣದಿರುವಾಗಲೂ ಹೊರಗೆ ಹಾಕಿದ್ದಾರೆ. ಆದರೂ ಹಿರಿಯ ನಾಗರಿಕ ಇಲಾಖೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸುವಲ್ಲಿ ಸಫಲರಾಗಿ ಒಂದು ಕಾನೂನು ರೀತಿಯ ಸಮಸ್ಯೆಯನ್ನು ಬಗೆಹರಿಸಲು ಅವರು ಕೂಡ ನಮ್ಮ ಜೊತೆ ಸಹಕರಿಸಿದ್ದಾರೆ. ಹಾಗಾಗಿ ಎಲ್ಲ ತಂಡಕ್ಕೆ ಕೋಡಿ ಗ್ರಾಮಸ್ಥರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಮತ್ತೊಮ್ಮೆ ನಿತ್ಯಾನಂದ ಒಳಕಾಡು ಸಮಾಜ ಸೇವಕರಿಗೆ ಮತ್ತು ಹಿರಿಯ ನಾಗರಿಕ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಹಾಗೂ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಿದವರಿಗೆ, ಹೊಸ ಬೆಳಕು ಆಶ್ರಮದವರಿಗೆ ಧನ್ಯವಾದವನ್ನು ಹೇಳ್ತಾ ಇಂಥ ಸಮಾಜ ಕಾರ್ಯಕ್ಕಾಗಿ ನಾವು ಹೃತ್ಪೂರ್ವಕ ಧನ್ಯವಾದ ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೇವೆ.